ವೆಲ್ಕಮ್ ಟು ದ ಚಾನಲ್ PUC ಕ್ಲಾಸ್ರೂಮ್. ಇವತ್ತಿನ ವಿಡಿಯೋದಲ್ಲಿ ಚಾಪ್ಟರ್ 4 ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ ಈ ಚಾಪ್ಟರ್ನಲ್ಲಿ ಬರುವಂಥ ಎಕ್ಸಸೈಸ್ 4.1ನ ಕ್ವಶನ್ಸ್ಗಳಿಗೆ ಸೊಲ್ಯೂಷನನ್ನು ಕಂಡುಹಿಡಿಯೋಣ. ಕ್ವಶನ್ ನಂಬರ್ 8 1 ಮೈನಸ್ ಐ ಹೋಲ್ ಟು ದ ಪವರ್ 4. ಮೊದಲಿಗೆ 1 ಮೈನಸ್ ಐ ಹೋಲ್ ಟು ದ ಪವರ್ 4ಅನ್ನು ನಾವು ಸ್ಪ್ಲಿಟ್ ಮಾಡಿ ಬರೆಯುವ, ಅಂದರೆ ಸ್ಕ್ವೇರ್ ಫಾರ್ಮಲ್ಲಿ ಬರೆಯುವ. ಸೊ ಇದನ್ನು ನಾನು 1 ಮೈನಸ್ ಐ ಹೋಲ್ ಸ್ಕ್ವೇರ್ ಟು ದ ಪವರ್ 2 ಅಂತ ಬರೀತಾ ಇದ್ದೇನೆ. ಸೊ ಇದು ಇದಕ್ಕೆ ಸಮವಾಗಿರ್ತದೆ, ಯಾಕೆಂದರೆ ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಸೊ 2 2s are 4. ಸೊ 1 ಮೈನಸ್ ಐ ಹೋಲ್ ಸ್ಕ್ವೇರ್ ಟು ದ ಪವರ್ 2 ಎನ್ನುವುದು ಇದಕ್ಕೆ ಸಮವಾಗಿದೆ. ನೆಕ್ಸ್ಟ್ ಈಗ ಇಲ್ಲಿ ನಾವು a ಮೈನಸ್ ಬಿ ಹೋಲ್ ಸ್ಕ್ವೇರ್ ಈ ಸೂತ್ರವನ್ನು ಉಪಯೋಗಿಸ್ಬೋದು. ಇದು ಯಾವುದಕ್ಕೆ ಸಮ? a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಸಮವಾಗಿದೆ. ಇಲ್ಲಿ ಏನಿದೆ? 1 ಮೈನಸ್ ಐ ಹೋಲ್ ಸ್ಕ್ವೇರ್ ಅಂತ ಇದೆ. ಅಂದರೆ ಎಯ ಜಾಗದಲ್ಲಿ 1, ಬಿಯ ಜಾಗದಲ್ಲಿ ಐ ಎನ್ನುವಂಥ ಉತ್ತರ ಬರ್ತದೆ. ಸೊ ಈ ಸೂತ್ರವನ್ನು ಇಲ್ಲಿ ಅಪ್ಲೈ ಮಾಡಿದಾಗ a ಸ್ಕ್ವೇರ್ ಅಂತ ಹೇಳಿದರೆ ಇಲ್ಲಿ 1, ಸೊ 1 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಬಿ ಅಂತ ಹೇಳಿದರೆ ಇಲ್ಲಿ ಐ ಆಗ್ತದೆ. ಸೊ ಐ ಸ್ಕ್ವೇರ್ ಮೈನಸ್ 2ab, 2 ಇಂಟು ಎಯ ಬೆಲೆ ಎಷ್ಟು? 1, ಹಾಗೆ ಬಿಯ ಬೆಲೆ ಎಷ್ಟು? ಐ, 2ab. ನೆಕ್ಸ್ಟ್ ಇದರ ಹೋಲ್ ಸ್ಕ್ವೇರ್, ಯಾಕೆಂದರೆ ಇಲ್ಲಿ 2 ಇದೆ, ಹಾಗಾಗಿ ಇದರ ಹೋಲ್ ಸ್ಕ್ವೇರ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ 1 ಸ್ಕ್ವೇರ್ ಅಂತ ಹೇಳಿದರೆ 1, ಹಾಗೆ ಐ ಸ್ಕ್ವೇರ್ನ ಬೆಲೆ ಎಷ್ಟು? -1. ನೆಕ್ಸ್ಟ್ 2 ಇಂಟು ಐ ಇಂಟು 1 ಅಂತ ಹೇಳಿದರೆ 2i. ಸೊ ಇದರ ಹೋಲ್ ಸ್ಕ್ವೇರ್, ಇಲ್ಲಿ ಸ್ಕ್ವೇರ್ ಇದೆ, ಹಾಗಾಗಿ ಇದರ ಹೋಲ್ ಸ್ಕ್ವೇರ್. ಸೊ ನಮಗಿಲ್ಲಿ ಸಿಗ್ತಾ ಇದೆ 1 ಮತ್ತು -1 ಕ್ಯಾನ್ಸಲ್ ಆಗಿ ಇಲ್ಲಿ 0 ಉಳಿತದೆ. ನೆಕ್ಸ್ಟ್ ಇಲ್ಲಿ -2i ಇದೆ. ಸೊ -2i ಹೋಲ್ ಸ್ಕ್ವೇರ್. ಸೊ -2i ಹೋಲ್ ಸ್ಕ್ವೇರ್ ಇಲ್ಲಿ ಮಾಡಿದಾಗ -2 ಇದೆ, ಇಲ್ಲಿ ಸ್ಕ್ವೇರ್. ಸೊ -2 ಇಂಟು -2 ಅಂತ ಹೇಳಿದರೆ +4 ಆಗ್ತದೆ. ನೆಕ್ಸ್ಟ್ ಇಲ್ಲಿ ಐ ಇದೆ, ಐ ಸ್ಕ್ವೇರ್ ಆಗ್ತದೆ. ಇದನ್ನು ಯಾವ ರೀತಿ ಬರೀತಾ ಇದ್ದೇನೆ ಅಂದರೆ, ಈಗ -2i ಹೋಲ್ ಸ್ಕ್ವೇರ್ ಇದೆ, ಈ ಸ್ಕ್ವೇರನ್ನು ಎರಡೂ ಪದಗಳಿಗೂ ಅಪ್ಲೈ ಮಾಡಬೇಕು. ಸೊ ಏನಾಗ್ತದೆ? ಇದು -2 ಹೋಲ್ ಸ್ಕ್ವೇರ್ ಆಗ್ತದೆ, ಹಾಗೆ ಇದು ಏನಾಗ್ತದೆ? ಐ ಸ್ಕ್ವೇರ್ ಆಗ್ತದೆ. ಸೊ -2 ಹೋಲ್ ಸ್ಕ್ವೇರ್ ಅಂತ ಹೇಳಿದರೆ -2 ಇಂಟು -2 ಅಂತ ಹೇಳುವಾಗ 4, ಐ ಸ್ಕ್ವೇರ್ನ ಬೆಲೆ ಎಷ್ಟು? -1. ಸೊ ನಮಗಿಲ್ಲಿ ಉತ್ತರ 4 ಇಂಟು -1 ಅಂತ ಹೇಳಿದರೆ -4 ಅಂತ ಸಿಗ್ತದೆ. ಇದನ್ನು ನಾವು a ಪ್ಲಸ್ IB ಫಾರ್ಮಲ್ಲಿ ಬರೀಬೇಕು. ಸೊ ಇದನ್ನು ಹೇಗೆ ಬರೀಬೋದು? -4 ಎನ್ನುವಂಥದ್ದು ರಿಯಲ್ ಪಾರ್ಟ್. ಸೊ -4 ಪ್ಲಸ್ ಐ 0 ಅಂತ ಬರೀಬೋದು. ಇಲ್ಲಿ ಇಮ್ಯಾಜಿನರಿ ಪಾರ್ಟ್ ಎನ್ನುವಂಥದ್ದು 0 ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 9. ಕ್ವಶನ್ ನಂಬರ್ 9ಅಲ್ಲಿ ನಮಗೆ ಕೊಟ್ಟಿದ್ದಾರೆ ಇಲ್ಲಿ 1/3 ಪ್ಲಸ್ 3i ಹೋಲ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ನೇರವಾಗಿ ಸೂತ್ರವನ್ನು ಉಪಯೋಗಿಸ್ಬೋದು. ಸೊ ಯಾವ ಸೂತ್ರವನ್ನು ಉಪಯೋಗಿಸ್ತೀರಾ ನೀವು? ನಿಮಗೆ a ಪ್ಲಸ್ ಬಿ ಹೋಲ್ ಕ್ಯೂಬ್ ಸೂತ್ರ ಗೊತ್ತಿರ್ಬೋದು. a ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂತ ಹೇಳಿದರೆ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು a ಪ್ಲಸ್ ಬಿ, ಅಥವಾ ಇದನ್ನು a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ ಬಿ ಪ್ಲಸ್ 3ab ಸ್ಕ್ವೇರ್ ಅಂತ ಕೂಡ ಇನ್ನೂ ಸಿಂಪ್ಲಿಫೈ ಮಾಡಿ ಬರೀಬೋದು. ಸೊ ಈ ಸೂತ್ರವನ್ನು ನಾವೀಗ ಇಲ್ಲಿ ಅಪ್ಲೈ ಮಾಡಬೇಕು. ಸೊ ಇಲ್ಲಿ ಇದನ್ನು ಅಪ್ಲೈ ಮಾಡಿದಾಗ ಎಯ ಬೆಲೆ ಏನಾಗ್ತದೆ? ಎಯ ಜಾಗದಲ್ಲಿ 1/3 ಇದೆ, ಹಾಗಾಗಿ ಎಯ ಬೆಲೆ 1/3 ಆಗ್ತದೆ. ನೆಕ್ಸ್ಟ್ ಬಿಯ ಜಾಗದಲ್ಲಿ 3i ಇದೆ, ಸೊ b = 3i ಆಗ್ತದೆ. ಸೊ ಈಗ ಈ ಸೂತ್ರವನ್ನು ಇಲ್ಲಿ ಅಪ್ಲೈ ಮಾಡುವ. ಸೊ ಮೊದಲಿಗೆ ಕ್ವಶನನ್ನು ಬರಿತಾ ಇದ್ದೇನೆ. 1/3 ಪ್ಲಸ್ 3i ಹೋಲ್ ಕ್ಯೂಬ್. ನೆಕ್ಸ್ಟ್ ಈ ಸೂತ್ರವನ್ನು ಅಪ್ಲೈ ಮಾಡಿದಾಗ ಮೊದಲಿಗೆ a ಕ್ಯೂಬ್ ಇದೆ, ಎಯ ಜಾಗದಲ್ಲಿ ಇಲ್ಲಿ 1/3. ಸೊ 1/3 ಕ್ಯೂಬ್ ಪ್ಲಸ್ b ಕ್ಯೂಬ್ ಇದೆ, ಸೊ b ಅಂತ ಹೇಳಿದರೆ 3i, ಸೊ 3i ಹೋಲ್ ಕ್ಯೂಬ್ ಪ್ಲಸ್ 3ab. ಸೊ 3 ಇಂಟು a ಅಂತ ಹೇಳಿದರೆ 1/3 ಇಂಟು ಬಿ ಅಂತ ಹೇಳಿದರೆ 3i. ನೆಕ್ಸ್ಟ್ ಇಂಟು a ಪ್ಲಸ್ ಬಿ, ಎಯ ಜಾಗದಲ್ಲಿ 1/3 ಪ್ಲಸ್ ಬಿಯ ಜಾಗದಲ್ಲಿ 3i. ನೆಕ್ಸ್ಟ್ ನಾವು ಇದನ್ನು ಸಿಂಪ್ಲಿಫೈ ಮಾಡಬೇಕು.
ಸೊ ಇದೇನಾಗ್ತದೆ 1/3 ಹೋಲ್ ಕ್ಯೂಬ್ ಅಂತ ಹೇಳಿದರೆ 1 ಕ್ಯೂಬ್ ಡಿವೈಡೆಡ್ ಬೈ 3 ಕ್ಯೂಬ್ ಅಂತ ಆಗ್ತದೆ. ನೆಕ್ಸ್ಟ್ 3i ಹೋಲ್ ಕ್ಯೂಬ್ ಅಂತ ಹೇಳಿದರೆ 3 ಕ್ಯೂಬ್ ಇಂಟು ಐ ಕ್ಯೂಬ್ ಅಂತ ಆಗ್ತದೆ. ನೆಕ್ಸ್ಟ್ ಈ 3 ಮತ್ತು ಈ 3 ಕ್ಯಾನ್ಸಲ್ ಆಗಿ ಇಲ್ಲಿ ನಮಗೆ ಕೇವಲ 3i ಎನ್ನುವಂಥದ್ದು ಉಳಿತದೆ. ಸೊ ಇಲ್ಲಿ ಏನಿದೆ ಕೇವಲ 3i ಉಳಿದಿದೆ. ನೆಕ್ಸ್ಟ್ ಈಗ ಇಲ್ಲಿ 1/3 ಇದೆ, ಹಾಗೆ ಇಲ್ಲಿ 3i ಅಂತ ಇದೆ. ಸೊ ಇದನ್ನು ನಾವು ಇದರ ಜೊತೆ ಗುಣಿಸ್ತಾ ಹೋಗುವ. ಸೊ 1/3 ಇದೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದನ್ನು ಮಾಡ್ತಾ ಇದ್ದೇನೆ, ಇದನ್ನು ಹಾಗೆ ಬರೀತಾ ಇದ್ದೇನೆ. ನೆಕ್ಸ್ಟ್ 1 ಕ್ಯೂಬ್ ಅಂತ ಹೇಳಿದರೆ 1, ಹಾಗೆ 3 ಕ್ಯೂಬ್ 3 ಇಂಟು 3 9, 9 ಇಂಟು 3 ಅಂತ ಹೇಳಿದರೆ 27, ಪ್ಲಸ್ ಇಲ್ಲಿ 3 ಕ್ಯೂಬ್ ಅಂತ ಹೇಳಿದರೆ 27, ಐ ಕ್ಯೂಬ್ನ ಬೆಲೆ ಎಷ್ಟು? ಐ ಸ್ಕ್ವೇರ್ ಅಂತ ಹೇಳಿದರೆ ಎಷ್ಟು? ಐ ಸ್ಕ್ವೇರ್ ಅಂತ ಹೇಳಿದರೆ -1. ಅದೇ ರೀತಿ ಐ ಕ್ಯೂಬ್ ಅಂತ ಹೇಳಿದರೆ ಐ ಸ್ಕ್ವೇರ್ ಇಂಟು ಐ. ಸೊ ಐ ಸ್ಕ್ವೇರ್ ಅಂದರೆ -1 ಇಂಟು ಐ ಅಂತ ಹೇಳಿದರೆ -i. ಸೊ ಐ ಕ್ಯೂಬ್ನ ಬೆಲೆ ಏನಿಷ್ಟು ಇಲ್ಲಿ -i, ಪ್ಲಸ್ ಇಲ್ಲಿ ಗುಣಿಸಿ ಬರೆಯುವ 3i ಇಂಟು 1/3, ಪ್ಲಸ್ ಇದನ್ನು ಇದರ ಜೊತೆ ಗುಣಿಸ್ತಾ ಇದ್ದೇನೆ 3i ಇಂಟು 3i. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ 1 ಡಿವೈಡೆಡ್ ಬೈ 27, ನೆಕ್ಸ್ಟ್ ಇಲ್ಲಿ -27i. ಸೊ ಇಲ್ಲಿ 3i ಇದೆ, ಇಲ್ಲಿ 1/3 ಇದೆ, ಇದು ಕ್ಯಾನ್ಸಲ್ ಆಗುತ್ತೆ 3. ಸೊ ಇಲ್ಲಿ ಉಳಿತಾ ಇದೆ ಕೇವಲ i. ನೆಕ್ಸ್ಟ್ ಇಲ್ಲಿ 3 ಇದೆ, ಇಲ್ಲಿ 3 3s ಆರ್ 9. ನೆಕ್ಸ್ಟ್ i ಇಂಟು i ಅಂತ ಹೇಳಿದರೆ ಐ ಸ್ಕ್ವೇರ್. ಸೊ 9i ಸ್ಕ್ವೇರ್. ಸೊ ನಮಗೆ ಇಲ್ಲಿ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಸಿಗ್ತಾ ಇದೆ 1 ಡಿವೈಡೆಡ್ ಬೈ 27 -27i ಪ್ಲಸ್ i. ಇದನ್ನು 1i ಅಂತ ನಾವು ತೆಗೆದುಕೊಳ್ಬೋದು. ಸೊ -27 ಪ್ಲಸ್ i ಮಾಡಿದಾಗ ಇಲ್ಲಿ ಕಳೆದಾಗ -26 ಎನ್ನುವಂಥ ಉತ್ತರ ಸಿಗ್ತದೆ. ಸೊ -26i. ನೆಕ್ಸ್ಟ್ ಇಲ್ಲಿ ಪ್ಲಸ್ 9, ಐ ಸ್ಕ್ವೇರ್ನ ಬೆಲೆ ಎಷ್ಟು? -1. ಸೊ ಇದನ್ನು ಪುನಃ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ನಮಗಿಲ್ಲಿ ಸಿಗ್ತಾ ಇದೆ 1 ಡಿವೈಡೆಡ್ ಬೈ 27, ನೆಕ್ಸ್ಟ್ ಇಲ್ಲಿ -9 ಇದೆ, ಹಾಗೆ ಇಲ್ಲಿ -26i ಅಂತ ಇದೆ. ನೆಕ್ಸ್ಟ್ ಇಲ್ಲಿ LCM ಅಥವಾ ಲಾಸಾವನ್ನು ತೆಗೆದಾಗ 1/27 ಇದೆ, ಇಲ್ಲಿ ಕೇವಲ 9 ಇದೆ. ಸೊ ಇಲ್ಲಿ ಇರುವಂತಹ ಛೇದ ಅಥವಾ ಡಿನಾಮಿನೇಟರನ್ನು ನಾವು 1 ಅಂತ ತೆಗೆದುಕೊಳ್ಬೋದು. ಸೊ 27 ಮತ್ತು 1 ಇದು LCM ಏನಾಗ್ತದೆ? 27 ಆಗ್ತದೆ. ಸೊ ಇಲ್ಲಿ 27 1s ಆರ್ 27. ಸೊ 1ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ಉತ್ತರ 1 ಸಿಗ್ತದೆ. ನೆಕ್ಸ್ಟ್ 1 27s ಆರ್ 27. ಸೊ ಹಾಗಾಗಿ 27 ಇಂಟು 9 ಅಂತ ಮಾಡಬೇಕು ಇಲ್ಲಿ. ಸೊ ಇದೇನಾಗ್ತದೆ 27 ಇಂಟು 9. ನೆಕ್ಸ್ಟ್ ಇಲ್ಲಿ -26i ಅಂತ ಇದೆ, ಅದನ್ನು ಹಾಗೆ ಬರೆದು ಬಿಡುವ. ಸೊ 1 - 27 ಇಂಟು 9 ಅಂತ ಮಾಡಿದಾಗ ನಮಗಿಲ್ಲಿ ಸಿಗ್ತಾ ಇದೆ ಉತ್ತರ 243. ಸೊ ಡಿವೈಡೆಡ್ ಬೈ 27 -26i. ಸೊ 1 - 243 ಅಂತ ಹೇಳಿದರೆ -242 ಡಿವೈಡೆಡ್ ಬೈ 27 -26i. ಸೊ ಇಲ್ಲಿ ಫೈನಲ್ ಆನ್ಸರ್ ನಮಗೆ ಸಿಗ್ತಾ ಇದೆ -242 ಡಿವೈಡೆಡ್ ಬೈ 27 -26i. ಇಲ್ಲಿ ಇದು ರಿಯಲ್ ಪಾರ್ಟ್, ಹಾಗೆ ಇಲ್ಲಿ -26 ಎನ್ನುವಂಥದ್ದು ಇಮ್ಯಾಜಿನರಿ ಪಾರ್ಟ್ ಆಗಿದೆ. ನೆಕ್ಸ್ಟ್ ನಾವು ಕ್ವಶನ್ ನಂಬರ್ 10 ಸಾಲ್ವ್ ಮಾಡುವ. ಕ್ವಶನ್ ನಂಬರ್ 10 ಕೂಡ a - b ಹೋಲ್ ಕ್ಯೂಬ್ ಎನ್ನುವಂಥ ಸೂತ್ರವನ್ನು ಉಪಯೋಗಿಸಿ ನಾವು ಸಾಲ್ವ್ ಮಾಡಬೇಕು. ಸೊ ಮೊದಲಿಗೆ ಕ್ವಶನ್ ನಂಬರ್ 10 ಬರೆದುಕೊಳ್ಳುವ. ಸೊ ಕ್ವಶನ್ ನಂಬರ್ 10 ನಮಗೆ ಕೊಟ್ಟಿದ್ದಾರೆ -2 - 1/3i ಹೋಲ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನಾವು a - b ಹೋಲ್ ಕ್ಯೂಬ್ ಎನ್ನುವಂಥ ಫಾರ್ಮುಲಾವನ್ನು ಉಪಯೋಗಿಸಬೇಕು. ಸೊ ಹಿಂದಿನ ವಿಡಿಯೋದಲ್ಲಿ ನಾವು a + b ಹೋಲ್ ಕ್ಯೂಬ್ ಫಾರ್ಮುಲಾವನ್ನು ಉಪಯೋಗಿಸಿದ್ದೇವೆ. ಇಲ್ಲಿ a - b ಹೋಲ್ ಕ್ಯೂಬ್ ಫಾರ್ಮುಲಾವನ್ನು ಉಪಯೋಗಿಸಬೇಕು. ಸೊ ಮೊದಲಿಗೆ ಫಾರ್ಮುಲಾವನ್ನು ತೆಗೆದುಕೊಳ್ಳುವ. a - b ಹೋಲ್ ಕ್ಯೂಬ್ ಎನ್ನುವಂಥದ್ದು ಯಾವುದಕ್ಕೆ ಸಮವಾಗಿದೆ? a ಕ್ಯೂಬ್ - b ಕ್ಯೂಬ್ -3ab ಇಂಟು a - bಗೆ ಸಮವಾಗಿದೆ. ಸೊ ಇಲ್ಲಿ ಇದರ ಜೊತೆ ಕಂಪೇರ್ ಮಾಡಿದಾಗ ನಮಗೆ ಎಯ ಬೆಲೆ ಏನು ಸಿಗ್ತದೆ? a -2. ಹಾಗೆ ಬಿಯ ಬೆಲೆ ನಾವು ಏನು ಹೇಳ್ಬೋದು? b ಎನ್ನುವಂಥದ್ದು ಇಲ್ಲಿ 1/3i ಆಗಿದೆ.
ಯಾಕೆಂದರೆ ಇಲ್ಲಿ ಮೈನಸ್ ತೆಗೆದುಕೊಳ್ತಾ ಇಲ್ಲ, ಇಲ್ಲಿ ಕೂಡ ಮೈನಸ್ ಸೈನ್ ಇದೆ, ಹಾಗಾಗಿ ಬಿ ಎನ್ನುವಂಥದ್ದು 1/3i ಆಗಿದೆ. ಸೊ ಈಗ ಫರ್ದರ್ ಸಿಂಪ್ಲಿಫೈ ಮಾಡ್ತಾ ಹೋಗುವ. ಸೊ ಮೊದಲಿಗೆ ಕ್ವಶನನ್ನು ಬರಿತಾ ಇದ್ದೇನೆ. -2 - 1/3i ಹೋಲ್ ಕ್ಯೂಬ್ ಅಂತ ಇದೆ. ಇದಕ್ಕೆ ಈ ಫಾರ್ಮುಲಾವನ್ನು ಅಪ್ಲೈ ಮಾಡಿದಾಗ ಏನಾಗ್ತದೆ, a ಕ್ಯೂಬ್, ಎಯ ಬೆಲೆ ಎಷ್ಟಿಲ್ಲಿ -2, ಸೊ -2 ಹೋಲ್ ಕ್ಯೂಬ್, ಮೈನಸ್ ಬಿ ಕ್ಯೂಬ್, ಬಿಯ ಬೆಲೆ ಎಷ್ಟಿಲ್ಲಿ 1/3i, ಸೊ 1/3i ಹೋಲ್ ಕ್ಯೂಬ್. ನೆಕ್ಸ್ಟ್ ಮೈನಸ್ 3ab, ಸೊ 3 ಇಂಟು ಎ ಅಂತ ಹೇಳಿದರೆ -2 ಇಂಟು ಬಿ ಅಂತ ಹೇಳಿದರೆ 1/3i ಇಂಟು a ಮೈನಸ್ ಬಿ, ಎಯ ಬೆಲೆ ಎಷ್ಟು -2 ಮೈನಸ್ ಬಿಯ ಬೆಲೆ 1/3i ಅಂತ ನಮಗೆ ಸಿಗ್ತದೆ. ನೆಕ್ಸ್ಟ್ ಇಲ್ಲಿ -2 ಹೋಲ್ ಕ್ಯೂಬ್, -2 ಇಂಟು -2 ಇಂಟು -2, ಸೊ ಎಷ್ಟಾಗ್ತದೆ, 2 ಇಂಟು 2 ಅಂತ 4, 4 ಇಂಟು 2 ಅಂತ ಹೇಳಿದರೆ 8, ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗ್ತದೆ. ನೆಕ್ಸ್ಟ್ ಪ್ಲಸ್ ಮೈನಸ್ ಅಂತ ಹೇಳಿದರೆ ಮೈನಸ್, ಸೊ ನಮಗಿಲ್ಲಿ ಸಿಗ್ತಾ ಇದೆ ಆನ್ಸರ್ -8. ನೆಕ್ಸ್ಟ್ ಇಲ್ಲಿ ಮೈನಸ್ 1/3i ಹೋಲ್ ಕ್ಯೂಬ್ ಅಂತ ಇದೆ. ಇದನ್ನು ಹೇಗೆ ಬರಿಬೋದು, 1 ಕ್ಯೂಬ್ ಡಿವೈಡೆಡ್ ಬೈ 3 ಕ್ಯೂಬ್, ಹಾಗೆ ಇದೇನಾಗ್ತದೆ i ಎನ್ನುವಂಥದ್ದು i ಕ್ಯೂಬ್ ಅಂತ ಆಗ್ತದೆ. ನೆಕ್ಸ್ಟ್ ಇಲ್ಲಿ 3 ಇದೆ, 3 2s are 6, ಹಾಗೆ ಇಲ್ಲಿ 1/3i ಇದೆ. ಸೊ ಇದನ್ನು ಹೇಗೆ ಸಿಂಪ್ಲಿಫೈ ಮಾಡಿ ಬರೀತೀರಾ, ಸೊ ಈ 3 ಮತ್ತು ಈ 3 ಕ್ಯಾನ್ಸಲ್ ಆಗ್ತದೆ, ಹಾಗೆ ಇಲ್ಲಿ -2 ಇದೆ, ಇಲ್ಲಿ ಮೈನಸ್ ಇದೆ, ಮೈನಸ್ ಮೈನಸ್ ಪ್ಲಸ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ i ಇದೆ, ಸೊ ಇಲ್ಲಿ ನಮಗೆ +2i ಅಂತ ಸಿಗ್ತದೆ. ಆಮೇಲೆ ಇಲ್ಲಿರುವಂಥ ಪದಗಳನ್ನು ಹಾಗೆ ಬರೆದು ಬಿಡಿ, -2 - 1/3i. ನೆಕ್ಸ್ಟ್ ಇಲ್ಲಿ -8, ಸೊ 1 ಕ್ಯೂಬ್ ಅಂತ ಹೇಳಿದರೆ 1, 3 ಕ್ಯೂಬ್ ಅಂತ ಹೇಳಿದರೆ 27, ಸೊ ಇಲ್ಲಿ i ಕ್ಯೂಬ್ ಇದೆ, i ಕ್ಯೂಬ್ನ ಬೆಲೆ ಎಷ್ಟು, i ಕ್ಯೂಬ್ ಅಂತ ಹೇಳಿದರೆ -i, ಸೊ ಪ್ಲಸ್ 2i ಇಂಟು -2 ಅಂತ ಹೇಳಿದರೆ ಇಲ್ಲಿ 4i ಎನ್ನುವಂಥ ಉತ್ತರ ಸಿಗ್ತದೆ. ನೆಕ್ಸ್ಟ್ 2i ಇಂಟು 1/3i, ಸೊ ಇದೇನಾಗ್ತದೆ 2 ಡಿವೈಡೆಡ್ ಬೈ ಇಲ್ಲಿ ಮೈನಸ್ ಸೈನ್ ಇದೆ, ಸೊ ಹಾಗಾಗಿ ಇದು ಮೈನಸ್ ಆಗ್ತದೆ, ಯಾಕೆಂದರೆ ಇಲ್ಲಿ ಮೈನಸ್ ಇದೆ, -2 ಡಿವೈಡೆಡ್ ಬೈ 3 i ಇಂಟು i ಸ್ಕ್ವೇರ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ -8 ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಸೊ ಮೈನಸ್ ಮೈನಸ್ ಪ್ಲಸ್ ಆಗ್ತದೆ, ಸೊ ಪ್ಲಸ್ 1 ಡಿವೈಡೆಡ್ ಬೈ 27i. ನೆಕ್ಸ್ಟ್ ಇಲ್ಲಿ -4i ಇದೆ, -4i, ಹಾಗೆ ಇಲ್ಲಿ -2/3 i ಸ್ಕ್ವೇರ್ ಅಂತ ಹೇಳಿದರೆ ಎಷ್ಟು ಬೆಲೆ, i ಸ್ಕ್ವೇರ್ ಅಂತ ಹೇಳಿದರೆ -1, ಸೊ i ಸ್ಕ್ವೇರ್ ಅಂತ ಹೇಳಿದರೆ -1. ಮತ್ತು ಪುನಃ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ನಮಗಿಲ್ಲಿ ಸಿಗ್ತಾ ಇದೆ -8 ಪ್ಲಸ್ ಇಲ್ಲಿರುವಂಥ ರಿಯಲ್ ಪಾರ್ಟ್ನ ಭಾಗಗಳನ್ನು ಒಟ್ಟಾಗಿ ಬರೆಯುವ, ಹಾಗೆ ಇಮ್ಯಾಜಿನರಿ ಪಾರ್ಟನ್ನು ಒಟ್ಟಾಗಿ ಬರೆಯುವ. ಸೊ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಮೈನಸ್ ಮೈನಸ್ ಪ್ಲಸ್ ಆಗ್ತದೆ, ಸೊ ಇದೇನಾಗ್ತದೆ +2/3 ಆಗ್ತದೆ, ಸೊ +2/3. ನೆಕ್ಸ್ಟ್ ಇಲ್ಲಿ ಏನಿದೆ 1 ಡಿವೈಡೆಡ್ ಬೈ 27, 1 ಡಿವೈಡೆಡ್ ಬೈ 27i -4i ಅಂತ ಇದೆ. ಸೊ ಮೊದಲಿಗೆ ಇದನ್ನು ಸಿಂಪ್ಲಿಫೈ ಮಾಡುವ. ಸೊ ಇಲ್ಲಿ ಈಗ ಡಿನಾಮಿನೇಟರ್ ಅಥವಾ ಛೇದದಲ್ಲಿ ಯಾವುದೇ ಪದಗಳಿಲ್ಲ, ಹಾಗಾಗಿ ಇದನ್ನು 1 ಅಂತ ತೆಗೆದುಕೊಳ್ಬೋದು. 1 ಮತ್ತು 3 ಇದು ಎಲ್ ಸಿ ಎಮ್ ಏನಾಗ್ತದೆ 3 ಆಗ್ತದೆ. ಸೊ ಇಲ್ಲಿ ಎಲ್ ಸಿ ಎಮ್ 3 ಆದಾಗ ಸೊ 1 3s are 3, ಸೊ 3 8s are 24, ಸೊ ನಮಗಿಲ್ಲಿ ಸಿಗ್ತದೆ -24. ನೆಕ್ಸ್ಟ್ 3 1s are 3, ಸೊ 2 1s are 2, ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ +2. ನೆಕ್ಸ್ಟ್ ಪುನಃ ಇಲ್ಲಿ 1 ಡಿವೈಡೆಡ್ ಬೈ 27 ಇದೆ, ಹಾಗೆ ಇಲ್ಲಿ ಜಸ್ಟ್ 4i ಇದೆ. ಸೊ ಇಲ್ಲಿ ಡಿನಾಮಿನೇಟರಲ್ಲಿ 1ಅನ್ನು ಸೇರಿಸಿದಾಗ ನಮಗೆ ಎಲ್ ಸಿ ಎಮ್, ಇದೆರಡರ ಎಲ್ ಸಿ ಎಮ್ ಏನು ಸಿಗ್ತದೆ ಅಥವಾ ಲಾಸಹ ಏನು ಸಿಗ್ತದೆ 27 ಅಂತ ಸಿಗ್ತದೆ. ಸೊ 27 1s are 27, ಸೊ 1ಇಂದ ಇಲ್ಲಿ ಗುಣಿಸಿದಾಗ 1, ಸೊ 1i ಎನ್ನುವಂಥ ಉತ್ತರ ಸಿಗ್ತದೆ. ಆಮೇಲೆ ನೆಕ್ಸ್ಟ್ ಇಲ್ಲಿ 127 are 27, ಸೊ 27 ಇಂಟು 4 ಅಂತ ಮಾಡಿದಾಗ ನಮಗಿಲ್ಲಿ ಸಿಗ್ತಾ ಇದೆ 27 ಇಂಟು 4, ಸೊ 28 2, ಸೊ 108, ಸೊ -108i ಎನ್ನುವಂಥ ಉತ್ತರ ಸಿಗ್ತದೆ. ಸೊ -24 + 2 ಅಂತ ಹೇಳಿದರೆ -22 ಡಿವೈಡೆಡ್ ಬೈ 3 ಪ್ಲಸ್ ಇಲ್ಲಿ ಈಗ 1i ಇದೆ, ಇಲ್ಲಿ -108i ಇದೆ. ಸೊ 108ಇಂದ 1ಅನ್ನು ಮೈನಸ್ ಮಾಡಿದರೆ ಆನ್ಸರ್ 107, ಮತ್ತು ಪುನಃ ಇಲ್ಲಿ ಮೈನಸ್ ಸೈನ್ ದೊಡ್ಡ ಸಂಖ್ಯೆಗೆ ಇರೋದ್ರಿಂದ ಇದೇನಾಗ್ತದೆ
107i ಅಥವಾ 107i ಡಿವೈಡೆಡ್ ಬೈ 27 ಅಂತ ಉತ್ತರ ಸಿಗ್ತದೆ. ಸೊ ಇಲ್ಲಿ ಫೈನಲ್ ಆನ್ಸರ್ ನಾವು ಹೇಳ್ಬೋದು -22/3 ಇದು ರಿಯಲ್ ಪಾರ್ಟ್, ಹಾಗೆ 107 ಡಿವೈಡೆಡ್ ಬೈ 27 ಇದು ಇಮ್ಯಾಜಿನರಿ ಪಾರ್ಟ್ ಆಗಿದೆ.